ಅವಕಾಶ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ಬಂದಿದೆ. ವಿಧಾನಸೌಧದ 3ನೇ ಮಹಡಿಯ ಸಿಎಂ ಕಚೇರಿಗೆ ಹೊಸ ಬೋರ್ಡ್ ಅನ್ನು ಈಗ ಹಾಕಲಾಗಿದೆ. ಮುಖ್ಯಮಂತ್ರಿಯ ಬೋರ್ಡ್, ಸಿದ್ದರಾಮಯ್ಯನವರ ಬೋರ್ಡ್ ಅನ್ನು ತೆಗೆದು ಅಲ್ಲಿ ಶಿವಕುಮಾರ ಅವರ ಹೆಸರನ್ನ ಈಗ ಹಾಕಲಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ನಾಮಫಲಕವನ್ನ ಅಲ್ಲಿ ಹಾಕಿರುವಂತ ನಾವು ನೋಡ್ತಾ ಇದ್ವಿ. ಇವಿಷ್ಟೇ ಆಗುವಂಥದ್ದು, ಅಧಿಕಾರದ ಬದಲಾವಣೆಯ ಸಂದರ್ಭಗಳಲ್ಲಿ ಆಗುವಂಥದ್ದು. ಬಹಳ ರಾಜಕಾರಣದಲ್ಲಿ ಈ ರೀತಿಯಾಗಿ ಆ ಒಂದು ಏನು ನಾಮಫಲಕಗಳನ್ನು ಹಿಡಿದಿಟ್ಟಿರುವಂತಹ ಏನದನ್ನು ತೂಗಿಸ್ತಾ ಇದ್ದಾರಲ್ಲ, ಅದು ಈ ರೀತಿಯಾಗಿ ಅನೇಕ ಮುಖ್ಯಮಂತ್ರಿಗಳ ಹೆಸರುಗಳನ್ನು ತನ್ನ ಮೇಲೆ ತೂಗಿಸ್ಕೊಂಡಿದೆ. ಈಗ ಹೊಸ ಮುಖ್ಯಮಂತ್ರಿಯವರನ್ನ ಅದು ತೋರಿಸ್ತಾ ಇದೆ. ಇದು ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಕರ್ನಾಟಕದಲ್ಲಿ ಶಿವಕುಮಾರ ಪರ್ವ ಈಗ ಶುರುವಾಗಿದೆ. ರಾಜ್ಯದಲ್ಲಿ ಡಿ ಕೆ ಶಿ ಪರ್ವ ಶುರುವಾಗಿದ್ದು ಯಾವ ಸ್ವರೂಪದ ಆಡಳಿತ ಅನ್ನೋದರ ಬಗ್ಗೆ ದೊಡ್ಡ ನಿರೀಕ್ಷೆಗಳಿದ್ದಾವೆ. ಯಾಕಂದ್ರೆ ದೊಡ್ಡ ಕನಸಿನೊಂದಿಗೆ ಮುಖ್ಯಮಂತ್ರಿ ಆದಂತಹವರು ಶಿವಕುಮಾರ್ ಕಳೆದ ಕನಿಷ್ಠ ನಾವು ಲೆಕ್ಕ ಹಾಕಿದ್ರು ಕೂಡ 2008ರಲ್ಲಿ ಏನವರು ಕಾಂಗ್ರೆಸ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆದ್ರಲ್ಲ, ಆ ಸಂದರ್ಭದಲ್ಲೂ ಕೂಡ ಅವರು ಅವತ್ತು ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋದ್ರ ಬಗ್ಗೆ ಬಹಳ ಟ್ರೈ ಮಾಡಿದಂತಹ ನಾಯಕ. ಆದರೆ ಅವತ್ತು ಅವ್ರಿಗೆ ಅಧ್ಯಕ್ಷರಾಗುವ ಯೋಗ ಕೂಡಿ ಬರಲಿಲ್ಲ. ಅಲ್ಲಿಂದ 10 ವರ್ಷಗಳು ಕಳೆದ ನಂತರ 12 ವರ್ಷಗಳ ನಂತರ ಅವರು ಕರ್ನಾಟಕದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ಅಲ್ಲಿಂದ 6 ವರ್ಷಗಳ ಕಾಲ ಪಕ್ಷವನ್ನು ಮುನ್ನಡೆಸಿರುವಂತಹ ರೀತಿ. ಈಗ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹಲವು ವರ್ಷಗಳ ಕನಸು ಶಿವಕುಮಾರ್ ಅವರಿಗೆ ಇವತ್ತು ನನಸಾಗಿದೆ. ಪಕ್ಷದ ನಾಯಕರ ಮುಂದೆ ಎಲ್ಲ ಪ್ರಮುಖ ನಾಯಕರ ಜೊತೆಗೂಡಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸಿದ್ದರಾಮಯ್ಯನವರು ಮಾಜಿಯಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. 13 ಸಚಿವರೊಂದಿಗೆ ಶಿವಕುಮಾರ ಸಂಪುಟ ಈಗ ರಚನೆಯಾಗಿದೆ. ಇನ್ನೂ 20 ಸ್ಥಾನಗಳನ್ನು ಖಾಲಿ ಇಟ್ಟುಕೊಂಡು ಸರ್ಕಾರದ ರಚನೆಯಾಗಿದೆ. ಶಿವಕುಮಾರ್ ಅವರು ಈಗಾಗಲೇ ಪಕ್ಷದ ನಾಯಕರುಗಳ ಜೊತೆಗೆ ಅವರ ಕುಟುಂಬ ಸದಸ್ಯರು ರಾಹುಲ್ ಗಾಂಧಿ ಅವರ ಜೊತೆಗೆ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ಶಿವಕುಮಾರ್ ಅವರ ಪುತ್ರಿ ಹಾಗೆ ಪುತ್ರ ಅಲ್ಲಿ ಜೊತೆಯಲ್ಲಿದ್ದಾರೆ, ಪತ್ನಿ ಕೂಡ ಜೊತೆಯಲ್ಲಿದ್ದಾರೆ. ಅವರ ಜೊತೆಗೆ ಈಗ ಕ್ಯಾಮರಾಗಳಿಗೆ ಪೋಸ್ ಕೊಡ್ತಿದ್ದಾರೆ. ನಾಯಕರುಗಳು, ಎಲ್ಲ ನಾಯಕರುಗಳ ಜೊತೆಗೆ ಈಗ ರಾಜ್ಯದ ಮುಖ್ಯಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಕರೆಸ್ಕೊಂಡು ಅವ್ರ ಜೊತೆ ಕೂಡ ರಾಹುಲ್ ಗಾಂಧಿ ಅವರೇ ಅವ್ರನ್ನು ನಿಲ್ಲಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಸದಸ್ಯರೊಂದಿಗೆ ಫೋಟೋಗೆ ಪೋಸ್ ಕೊಡ್ತಾ ಇದ್ದಾರೆ. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಶಿವಕುಮಾರ ಪರ್ವ ಶುರುವಾಗಿದೆ. ಸುದೀರ್ಘ ಅವಧಿಗೆ ಕರ್ನಾಟಕದ ಶಾಸಕರಾಗಿ 1989, 94, 99, 2004, 2008, 13, 18 ಮತ್ತು 23 ಹೀಗೆ 8 ಬಾರಿ ಕರ್ನಾಟಕದ ಶಾಸಕರಾಗಿ ಕಳೆದ 37 ವರ್ಷಗಳಿಂದ ಶಾಸನಸಭೆಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇರುವಂಥವರು ಡಿ ಕೆ ಶಿವಕುಮಾರ್. ಹಾಗೆಯೇ ಮಂತ್ರಿಯಾಗಿ ಮೊದಲಿಗೆ ಜೈಲು ಮಂತ್ರಿ ಆದರು, ಅದಾದ ನಂತರ ಸಹಕಾರ ಸಚಿವರಾದರು, ಆಮೇಲೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದರು, ಮುಂದೆ ಪವರ್ ಮಿನಿಸ್ಟರ್ ಆದರು, ಇಂಧನ ಸಚಿವರಾದರು, ಹಾಗೆಯೇ ಅದನ್ನು ಮುಂದುವರೆದು ಕನ್ನಡ ಸಂಸ್ಕೃತಿ ಸಚಿವರು, ಜಲಸಂಪನ್ಮೂಲ ಸಚಿವರು, ಮತ್ತೊಮ್ಮೆ ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಜಲಸಂಪನ್ಮೂಲ ಸಚಿವರು, ಜೊತೆಗೆ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿರುವ ಅಪಾರ ಅನುಭವ ಶಿವಕುಮಾರ್ ಅವರ ಬೆನ್ನಿಗಿದೆ. ಹೀಗಾಗಿ ಆಡಳಿತ ನಡೆಸುವ ಅನುಭವಗಳು ಸಂಪೂರ್ಣವಾಗಿ ಅವರ ಕೈಯಲ್ಲಿದೆ. ಆ ಆಡಳಿತದ ನಡೆಸುವ ಅನುಭವ ಯಾವ ಸ್ವರೂಪದಲ್ಲಿ ಕರ್ನಾಟಕದ ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೋಡಬೇಕು. 13 ಸಚಿವರೊಂದಿಗೆ ಡಿ ಕೆ ಶಿವಕುಮಾರ್ ಅವರ ಸಂಪುಟ ಈಗ ರಚನೆಯಾಗಿದೆ. ಅಜ್ಜಯ್ಯನ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅಜ್ಜಯ್ಯನ ಮೇಲೆ ಅವರಿಗೆ ಎಷ್ಟು ನಂಬಿಕೆ ಇದೆ ಅನ್ನುವಂಥದ್ದನ್ನ ನಾವು ಇವತ್ತು ಆ ವೇದಿಕೆಯ ಮೇಲೂ ಕೂಡ ನೋಡಿದ್ವಿ. ನೋಡಿ, ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಮುಂಚಿತವಾಗಿಯೂ ಕೂಡ ಮನೆಯಿಂದ ಹೊರಟಾಗಲೂ ಕೂಡ ಮನೆಯಲ್ಲಿ ಅಜ್ಜಯ್ಯನ ಫೋಟೋಗೆ ಕೈ ಮುಗಿದು ಬಂದಿರ್ತಾರೆ ಅವರು. ಅದಾದ ನಂತರ ವೇದಿಕೆಯ ಮೇಲೂ ಕೂಡ ಅಜ್ಜಯ್ಯನ ಫೋಟೋಗೆ ನಮಸ್ಕರಿಸಿ ಆ ಮೂಲಕ ಪ್ರಮಾಣ ವಚನವನ್ನು ಸ್ವೀಕರಿಸಿದರೆ, ಅಜ್ಜಯ್ಯನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅದು ಅವರ ನಂಬಿಕೆ ಶಿವಕುಮಾರ್ ಅವರದು. ಈಗ ಆ ಪ್ರಮಾಣ ವಚನವನ್ನು ಅಜ್ಜಯ್ಯನ ಹೆಸರಿನಲ್ಲಿ ತೆಗೆದುಕೊಂಡಿರೋದ್ರಿಂದಾಗಿ ಆ ಪ್ರಮಾಣ ವಚನಕ್ಕೆ ಪೂರಕವಾಗಿ ಆಡಳಿತವನ್ನು ಕೊಡುವ ಜವಾಬ್ದಾರಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲಿದೆ. ಯಾಕಂದರೆ ಕರ್ನಾಟಕದ ಜನರ ಆಶೋತ್ತರಗಳು ಬಹಳ ದೊಡ್ಡದಿದೆ. ರಾಜ್ಯ ಎದುರಿಸ್ತಾ ಇರುವಂತಹ, ರಾಜ್ಯ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ರಾಜ್ಯ ಆದರೂ ಕೂಡ ಕರ್ನಾಟಕ ಇಲ್ಲಿ ಎದುರಿಸ್ತಿರುವಂತಹ ಸಮಸ್ಯೆಗಳು ಏನು ಕಡಿಮೆ ಇದ್ದೇನಿಲ್ಲ. ಅನೇಕ ಸವಾಲುಗಳು ಶಿವಕುಮಾರ್ ಅವರ ಮುಂದಿದೆ. ವಿಶೇಷವಾಗಿ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸಿಕೊಂಡು ಹೋಗೋದರ ಜೊತೆಗೇನೆ ಮುಂದಿನ 2 ವರ್ಷಗಳ ಆಳ್ವಿಕೆಯ ಸಂದರ್ಭದಲ್ಲಿ ಅಭಿವೃದ್ಧಿಯ ಪಥದ ಕಡೆಗೆ ತೆಗೆದುಕೊಂಡು ನಿಲ್ಲಿಸಬೇಕು. ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ
ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನನ್ನ ಅಜ್ಜನ ವೀರ ಗಂಗಾಧರ ಅಜ್ಜರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಾನು ಕಂಬದಳ್ಳಿ ಹನುಮಪ್ಪ ಮುನಿಯಪ್ಪ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. KJ ಜಾರ್ಜ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. MB ಪಾಟೀಲ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ವಿಶ್ವಗುರು ಅಣ್ಣ ಬಸವಣ್ಣನವರ ಹಾಗೂ ಬಸವಾದಿ ಶರಣರ ಹಾಗೂ ಲಿಂಗೈಕ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಹೆಸರಲ್ಲಿ ಪ್ರಮಾಣ ಮಾಡುತ್ತೇನೆ. ರಾಮಲಿಂಗಾರೆಡ್ಡಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಸತೀಶ್ ಜಾರಕಿಹೊಳಿ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಕೃಷ್ಣ ಬೈರೇಗೌಡ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಪ್ರಿಯಾಂಕ್ ಖರ್ಗೆ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆ ಎಂದು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಈಶ್ವರ್ ಖಂಡ್ರೆ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹಾಗೂ ನಮ್ಮ ಗುರುಗಳಾದಂಥ ಲಿಂಗಕ್ಕೆ ಚನ್ನಬಸವ ಪಟ್ಟದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ಸಂವಿಧಾನದ ಹೆಸರಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ. ಭೈರತಿ ಸುರೇಶ್ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಎಸ್, ಹೀಗೆ ಬೇರೆ ಬೇರೆ ನಾಯಕರುಗಳು ಶಪಥವನ್ನ ಸ್ವೀಕರಿಸಿದ್ದಾರೆ. ದೇವರ ಹೆಸರಿನಲ್ಲಿ, ಅಂಬೇಡ್ಕರ್ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ, ಹಾಗೆಯೇ ವಿಶ್ವಗುರು ಬಸವಣ್ಣನ ಹೆಸರಿನಲ್ಲಿ, ಅಜ್ಜಯ್ಯನ ಹೆಸರಿನಲ್ಲಿ ಈ ರೀತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಅಂತಿಮವಾಗಿ ಭಾರತದ ಸಂವಿಧಾನದ ಅಡಿಯಲ್ಲಿ ತೆಗೆದುಕೊಂಡಿರುವಂತಹ ಪ್ರಮಾಣ ವಚನವನ್ನು ಅದೇ ಪೂರಕವಾಗಿ ನಡ್ಕೊಳ್ಬೇಕಾಗಿರುವಂಥದ್ದು, ಮಂತ್ರಿಗಳಿಂದ ನಿರೀಕ್ಷೆ ಮಾಡುವಂಥದ್ದು, ರಾಗ ದ್ವೇಷ ಇಲ್ಲದೆ ಅನ್ನುವಂಥದ್ದನ್ನು ಹೇಳ್ತಾರೆ, ಯಾವುದೇ ಪಕ್ಷಪಾತ ಇಲ್ಲದೆ ಅನ್ನೋದನ್ನು ಪ್ರಮಾಣ ವಚನದ ಸಂದರ್ಭದಲ್ಲಿ ಹೇಳ್ತಾರೆ. ಅದನ್ನು ರಾಜ್ಯದ ಜನ ಕೂಡ ನಿರೀಕ್ಷೆ ಮಾಡುವಂಥದ್ದು, ಆ ಸ್ವರೂಪದಲ್ಲೇ ಆಡಳಿತವನ್ನು ನಡೆಸಲಿ ಅಂತೇಳಿ ಯಾವ ಮೂಲಕವಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಶಾಸನಸಭೆಯಲ್ಲಿ ಭಾಳಷ್ಟು ಬಾರಿ ಚರ್ಚೆಗಳಾಗಿದೆ. ಹಿಂದೆ ಯಡಿಯೂರಪ್ಪನವರು ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಕ್ಕೂ ಕೂಡ ಬಹಳಷ್ಟು ಚರ್ಚೆಗಳು ನಡೆದಿದ್ದವು. ಅವಾಗೆಲ್ಲ ಹೇಳ್ತಾ ಇದ್ದು, ನಾವು ವಾಸ್ತವವಾಗಿ ಸಂವಿಧಾನದ ಅಡಿಯಲ್ಲಿ ಎರಡು ರೀತಿಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಒಂದು ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ, ಅಥವಾ ಸತ್ಯ ಮತ್ತು ನಿಷ್ಠೆ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸಿದ್ದರಾಮಯ್ಯನವರು 2013ರಲ್ಲಿ ಸತ್ಯ ಮತ್ತು ನಿಷ್ಠೆ ಹೆಸರಿನಲ್ಲಿ ಪ್ರಮಾಣವನ್ನು ತೆಗೆದುಕೊಂಡರು. 5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದರು. 2023ರಲ್ಲಿ ದೇವರ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. 3 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದ್ದಾರೆ. ಈಗ ಅಜ್ಜಯ್ಯನ ಹೆಸರಿನಲ್ಲಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸಚಿವರುಗಳು ತಮ್ಮ ಇಷ್ಟದ ಹೆಸರುಗಳಲ್ಲಿ ಅವರು ಪ್ರತಿಜ್ಞೆಯನ್ನು ಸ್ವೀಕರಿಸಿದ್ದಾರೆ. ದೇವರ ಹೆಸರಿನಲ್ಲಿ, ಅಂಬೇಡ್ಕರ್ ಹೆಸರಿನಲ್ಲಿ, ಬಸವೇಶ್ವರರ ಹೆಸರಿನಲ್ಲಿ, ಸಂವಿಧಾನದ ಹೆಸರಿನಲ್ಲಿ ಈ ರೀತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಆದರೆ ಪ್ರಮಾಣ ವಚನದ ಸಂದರ್ಭದಲ್ಲಿ ಏನು ಪ್ರಮಾಣ ಮಾಡಿರ್ತೀರಿ, ಪ್ರತಿ ಬಾರಿ ಯಾವುದೇ ಮಂತ್ರಿಮಂಡಲಕ್ಕೂ ನಾವು ಕೇಳುವಂಥದ್ದು, ನೀವು ಪ್ರಮಾಣ ಮಾಡಿರ್ತೀರಿ, ಆ ಪ್ರಮಾಣದ ಪ್ರಕಾರವಾಗಿಯೇ ಆಡಳಿತವನ್ನು ಕೂಡ ಮಾಡಬೇಕು ಅಂತೇಳಿ ಶಿವಕುಮಾರ್ ಅವರ ಕಡೆಯಿಂದಲೂ ಕೂಡ ನಾವು ಅದನ್ನೇ ನಿರೀಕ್ಷೆ ಮಾಡುವಂಥದ್ದು. ಯಾಕಂದರೆ ಭಾಳ ದೊಡ್ಡ ಕನಸುಗಳೊಂದಿಗೆ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮತ್ತು ವಿಶೇಷವಾಗಿ ನಿನ್ನೆಯಿಂದ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ವಿಶೇಷವಾಗಿ ಬೆಂಗಳೂರಿನಲ್ಲಿ ಗಮನಿಸಿರ್ಬೋದು, LED ಸ್ಕ್ರೀನ್ಗಳಲ್ಲಿ ಒಂದು ಶಿವಕುಮಾರ್ ಅವರ ಒಂದು ಫೋಟೋವನ್ನು, ಅವರು ಮೆಟ್ರೋದ ಒಳಗಡೆ ನಿಂತ್ಕೊಂಡಿರುವಂಥ ಒಂದು ಫೋಟೋ ಅದು. ಆ ಫೋಟೋದ ಜೊತೆಗೆ ಒಂದೇ ಒಂದು ಕ್ಯಾಪ್ಷನನ್ನು ಕೊಟ್ಟಿದ್ದಾರೆ, ಕರ್ನಾಟಕದ ಭರವಸೆ ಎಂದು ಕೊಟ್ಟಿದ್ದಾರೆ.
ಕರ್ನಾಟಕದ ಭರವಸೆ ಅನ್ನೋಂಥನ್ನು ಕೊಟ್ಟಿದ್ದಾರೆ. ಅದು ಡಿ ಕೆ ಶಿವಕುಮಾರ್ ಅವರ ಫೋಟೋದ ಜೊತೆಗೆ ಇರೋದ್ರಿಂದಾಗಿ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಭರವಸೆ ಅನ್ನುವಂಥದ್ದನ್ನು ಕ್ಯಾಂಪೇನ್ ಮಾಡಿದ್ದಾರೆ. ಈಗ ಆ ಕರ್ನಾಟಕದ ಭರವಸೆಯನ್ನು ಯಥಾಪ್ರಕಾರವಾಗಿ ಈಡೇರಿಸಬೇಕಾಗಿರುವಂಥದ್ದು, ಆ ನಿರೀಕ್ಷೆ ಕರ್ನಾಟಕದ ಜನರಿಗೆ ಇರುವಂಥದ್ದು. ಆಗಲೇ ಹೇಳ್ದಂಗೆ ಅವ್ರಿಗೆ ಗ್ಯಾರಂಟಿಗಳ ಭಾರ ಇದ್ದೇ ಇದೆ. ಅದು ಇಡೀ ದೇಶದಲ್ಲಿ ಎಲ್ಲ ಮುಖ್ಯಮಂತ್ರಿಗಳಿಗಿರುವಂತಹ ಭಾರ. ಕೆಲವೇ ಕ್ಷಣಗಳಲ್ಲಿ CM ಡಿ ಕೆ ಶಿವಕುಮಾರ್ ಅವರು ರೋಡ್ ಶೋವನ್ನು ಕೂಡ ನಡೆಸ್ತಾರಂತೆ. ಈಗ ಅವರು ಲೋಕಭವನದಿಂದ ವಿಧಾನಸೌಧದವರೆಗೆ, ವಿಧಾನಸೌಧದ 3ನೇ ಮಹಡಿಯಲ್ಲಿ ತನ್ನ ಪಕ್ಷವನ್ನು ಅಧಿಕಾರದಲ್ಲಿ ಕೂರಿಸೋದಿಕ್ಕೆ ನಾನು ಆ ಮೆಟ್ಟಿಲಿಗೆ ಚಪ್ಪಡಿಗಲ್ಲಾಗ್ತೀನಿ ಅಂತೇಳಿ 2020 ಮಾರ್ಚ್ 20ನೇ ತಾರೀಕಿನಂದು ಅವರು ಹೇಳಿದಂತಹ ಮಾತು, ಅವತ್ತು ಅವರು KPCC ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ದಿವಸ ಹೇಳಿದಂತಹ ಮಾತದು. ನನ್ನ ಪಕ್ಷ 3ನೇ ಮಹಡಿಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ಚಪ್ಪಡಿಗಲ್ಲಾಗ್ತೀನಿ ವಿಧಾನಸೌಧದ ಮೆಟ್ಟಿಲುಗಳಿಗೆ ಅಂತೇಳಿ ಇವತ್ತು ಆ ಚಪ್ಪಡಿಗಲ್ಲಿನ ಕೆಲಸವನ್ನು ಮುಗಿಸಿದಂಥವ್ರು ಇವತ್ತು 3ನೇ ಮಹಡಿಯಲ್ಲಿ ಬಂದು ಕೂತ್ಕೊಳ್ತಾ ಇದ್ದಾರೆ. ಲೋಕಭವನದಿಂದ ವಿಧಾನಸೌಧದ ಕಡೆಗೆ ರೋಡ್ ಶೋ ಮೂಲಕವಾಗಿ ತೆರಳುತ್ತಾರೆ ಡಿ ಕೆ ಶಿವಕುಮಾರ್ ಅವರು. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ರೋಡ್ ಶೋ ಮೂಲಕವಾಗಿ ತೆರಳುತ್ತಾ ಇದ್ದಾರೆ. ರಾಜಕೀಯದ ಅನೇಕ ಸವಾಲುಗಳನ್ನು ಎದುರಿಸಿಕೊಂಡು ಬಂದರೂ ಕೂಡ ಅವರು ನಿರಂತರವಾಗಿ ಶಾಸಕರಾಗಿ ಆಯ್ಕೆ ಆಗ್ತಾ ಬಂದಂಥವ್ರು. ಕಳೆದ 8 ಚುನಾವಣೆಗಳಲ್ಲೂ ಕೂಡ ಅವರು ಆಯ್ಕೆಯಾಗಿ ಬಂದಂಥವ್ರು. ಅವ್ರನ್ನ ಹೊರತುಪಡಿಸಿದರೆ ಅಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತ್ರ ಈ ದಾಖಲೆಯನ್ನು ಅವರ ಜೊತೆಗೇ ಹೊಂದಿದ್ದಾರೆ. ಇಬ್ಬರು ಜೊತೆಯಾಗಿಯೇ ಬಂದಂಥವ್ರು. ಅಜ್ಜಯ್ಯನ ಮಠದ ಸ್ವಾಮೀಜಿಯವರು ಈಗಾಗಲೇ ವಿಧಾನಸೌಧಕ್ಕೆ ಬಂದಿದ್ದಾರೆ. ತಮ್ಮ ಮಠದ ಶಿಷ್ಯ ಅವರು ಮಠದ ಮಗು ಅಂತೇಳಿ ಕರೆದಿದ್ದಾರೆ ಇವತ್ತು ಅವರ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ. ಇದು ಅವರವರ ನಂಬಿಕೆಗಳು. ಶಿವಕುಮಾರ್ ಅವರಿಗೆ ಬಹಳ ದೊಡ್ಡದಾದಂತಹ ನಂಬಿಕೆ ಇದೆ, ಬಹಳ ಆಸ್ತಿಕರವರು. ಹಾಗಾಗಿ ಆ ನಂಬಿಕೆಯ ಪ್ರಕಾರವಾಗಿ ಅವರು ಇವತ್ತು ಪ್ರಮಾಣವನ್ನು ಮಾಡಿದ್ದಾರೆ. ಆ ಪ್ರಮಾಣದ ಪ್ರಕಾರವಾಗಿಯೇ ಕರ್ನಾಟಕದ ಒಂದು ಅತ್ಯುತ್ತಮವಾದಂಥ ಆಡಳಿತ ಕೊಡುವಂಥ ಅವಕಾಶ ಅವರಿಗೆ ಇದ್ದೇ ಇರುವಂಥದ್ದು. 2 ವರ್ಷ ಅನ್ನುವಂಥದ್ದು ಪೂರ್ತಿಯಾಗಿ ನೋಡಿದಾಗ ಕಡಿಮೆ ಅವಧಿ, ಆದರೆ 2 ವರ್ಷ ಅನ್ನುವಂಥದ್ದನ್ನು ಮೊದಲ ದಿವಸದಿಂದ ನೋಡಿದರೆ 2 ವರ್ಷ ಅನ್ನುವಂಥದ್ದು ದೊಡ್ಡ ಅವಧಿಯೂ ಹೌದು. ಈ 2 ವರ್ಷದಲ್ಲಿ ಬಹಳ ದೊಡ್ಡ ಅಚೀವ್ ಮಾಡೋದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ. ಒಂದು ಹೊಸ ಸ್ವರೂಪದ ಆಡಳಿತವನ್ನು ಕೊಡೋದಕ್ಕೆ ಖಂಡಿತವಾಗ್ಲೂ ಕೂಡ ರಾಜ್ಯದ ಜನ ಬಯಸ್ತಾ ಇದ್ದಾರೆ. ಅದನ್ನು ಆ ನಿರೀಕ್ಷೆಗಳಿಗೆ ಶಿವಕುಮಾರ್ ಅವರು ಹೇಗೆಲ್ಲ ಸ್ಪಂದಿಸ್ತಾ ಹೋಗ್ತಾರೆ ಅನ್ನೋದನ್ನು ನೋಡಬೇಕು. ಇಲ್ಲಿ ಹೂಗಾರವರೇ, ತಾವೇನು ಹೇಳ್ತೀರಿ, ಯಾವ ಸ್ವರೂಪದಲ್ಲಿ ಈಗ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಕರ್ನಾಟಕದ 25ನೇ ಮುಖ್ಯಮಂತ್ರಿ